ಇದು ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ವಾಗಿನ ಬಿಟ್ಟು ಅಂತ ಒಟ್ಟವರಿಗೆ ಪಾಪ ಕೇಂದ್ರ ಸಚಿವರು ಬಂದಿದ್ರು ವಾಗಿನ ಬಿಡಕ್ಕೆ. ನಾಚಿಕೆ ಆಗಲ್ಲ. ಇಷ್ಟು ವರ್ಷ ಅವರೇ ಇಲ್ಲಿ ಅಧಿಕಾರದಲ್ಲಿ ಇದ್ರು, ಶಾಸಕರಾಗಿದ್ರು, ಅವ್ರ ಪಾರ್ಟಿಯಲ್ಲಿ ಅವರೇ 2 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಆ ಕೆರೆಗೆ ನೀರು ತುಂಬಿಸ್ಲಿಕ್ಕಾಗಿರ್ಲಿಲ್ಲ. ಆದ್ರೆ ಇವತ್ತು ಅವರು ಯಾರು ಬೆಳೆಯೋದನ್ನ ಬದುಕುದನ್ನ ಬೇರೆ ಒಕ್ಕಲಿಗರ ಮಕ್ಕಳನ್ನ ರೈತರ ಮಕ್ಕಳನ್ನ ಬೆಳೀಲಿಕ್ಕೆ ಅವರು ಸಹಿಸಲ್ಲ. ಇವತ್ತು ಬಂದು ಇಲ್ಲಿ ನಮ್ಮ ಬಗ್ಗೆ ಟೀಕೆಗಳು ಮಾಡ್ತಾರೆ. ನಾವು ನಿಮ್ಮಂಗೆ ಬಡವರ ಮನೆಯಿಂದ ಬೆಳೆದು ಬಂದಂಥವ್ರು, ನಿಮ್ಮ ಕಷ್ಟ ಸುಖವನ್ನು ಅರ್ತಿರ್ತಕ್ಕಂಥವ್ರು, ನಿಮ್ಮ ಸೇವೆ ಮಾಡಲಿಕ್ಕೆ, ನಿಮ್ಮ ಏನು ಇರುವಂತ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾವು ಕಂಕಣಬದ್ಧವಾಗಿದ್ದೇವೆ. ಸದಾ ನಾವು ನಿಮ್ಮ ಅಭಿವೃದ್ಧಿ ಪರವಾಗಿದ್ದೇವೆ. ನಾವು ಅವ್ರ ತರ ಇವ್ರ ತರ ಬಂದು ಅವ್ರನ್ನ ಟೀಕೆ ಮಾಡೋದು, ಇವ್ರು ಇಂಥವನು ಅಂತ ಹೇಳೋದು, ಮಾತಾಡೋದು, ಉಪಮುಖ್ಯಮಂತ್ರಿಗಳ ಮಾತಾಡೋದು, ಇದು ಬಿಟ್ರೆ ಅವ್ರಿಗೆ ಅಭಿವೃದ್ಧಿ ಕಾರ್ಯ ಗೊತ್ತಿಲ್ಲ. ನಮ್ಮ ಜನ ವಿಶೇಷವಾಗಿ ಏನೋ ಸಾಧನೆ ಮಾಡ್ತಾರೆ ಅಂತ ಅವ್ರಿಗೆ ಓಟ್ ಹಾಕಿ ಗೆಲ್ಸ್ಕೊಟ್ರು, ಕೇಂದ್ರ ಮಂತ್ರಿ ಆದ್ರು. ಆದ್ರೆ ಬಿಡಿಗಾಸನ ಕೆಲಸನೂ ನಮ್ಮ ಜಿಲ್ಲೆಗೆ ಇವತ್ತವರೆಗೂ ಏನು ಮಾಡಲಿಲ್ಲ. ಆದ್ರೆ ನಾವು ನಮ್ಮ ಎಲ್ಲ ನಾಯಕರು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ, ವಿಶೇಷವಾಗಿ ಮದ್ದೂರು ತಾಲೂಕಿಗೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ವಿಶೇಷವಾಗಿ ಮದ್ದೂರು ಮೇಲೆ ಆಸಕ್ತಿನೇ ಇಟ್ಟು ನಮ್ಮ ಅಭಿವೃದ್ಧಿಗೆ ಸಹಕಾರ ಮಾಡ್ತವ್ರೆ. ನಿಮ್ಮೆಲ್ಲರ ಪರವಾಗಿ ವೇದಿಕೆ ಮುಖಾಂತರ ಅವ್ರಿಗೂ ಧನ್ಯವಾದವನ್ನು ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿಯನ್ನ ಮಾಡೋಣ ಅಂತೇಳಿ ನಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.